ಮದುವೆ ಆಗೋಷ್ಟರಲ್ಲಿ ಯಾರೆಲ್ಲ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರ್ತೀರಿ ಅಥವಾ ನಮಗೆ ಬೇಗ ಪಾಪು ಬೇಕು ಅಂತ ಕಾಯ್ತಾ ಇರೋರು ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ನಾನು ಈ ವಿಡಿಯೋದಲ್ಲಿ ಅರ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ಗಳು ಹೇಗೆ ಇರ್ತಾವೋ ಅಂತ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಪೀರಿಯಡ್ ಮಿಸ್ ಆಗಿ 12 ದಿನಗಳಾದಮೇಲೆ ಯಾವೆಲ್ಲ ಸಿಂಪ್ಟಮ್ಸ್ಗಳು ಬರ್ತವೆ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಅಂತ ನೋಡೋಣ ಬನ್ನಿ. ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಮೊದಲನೇದಾಗಿ ಬರ್ತಕ್ಕಂಥ ಸಿಂಪ್ಟಮ್ಸ್ ಅಪ್ಪ ಅಂದರೆ ಎದೆಯಲ್ಲಿ ತುಂಬ ನೋವಾಗುವಂತಹದ್ದು, ನಿಪ್ಪಲ್ ತುಂಬ ಪೇನ್ ಬರ್ತಕ್ಕಂಥದ್ದಾಗಿರ್ಬೋದು, ನಿಪ್ಪಲ್ ಸುತ್ತ ಸಣ್ಣ ಸಣ್ಣ ಪಿಂಪಲ್ಸ್ಗಳು ಬರ್ತವೆ, ಮತ್ತು ಎದೆ ಒಂಥರ ಭಾರ ಆಗಿರೋ ಥರ ಅನಿಸುತ್ತೆ ಫೀಲಿಂಗ್ಸ್ ನಮಗೆ, ಮತ್ತು ಎದೆನ ಮುಟ್ಟಿದ ತಕ್ಷಣ ಒಂಥರ ಮೃದು ಥರ ಆಗೋ ಥರ ಫೀಲ್ ಆಗುತ್ತೆ. ಇವೆಲ್ಲ ಸಿಂಪ್ಟಮ್ಸ್ಗಳು ಮೊದಲನೇದಾಗಿ ಕಾಣಿಸ್ಕೊಳ್ತಕ್ಕಂಥದ್ದು ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ. ಇದು ಮೊದಲನೇ ಸಿಂಪ್ಟಮ್ಸ್ ಆಗಿರುತ್ತೆ. ಎರಡನೇ ಸಿಂಪ್ಟಮ್ಸ್ ಏನಪ್ಪ ಅಂತಂದರೆ ಬ್ಯಾಕ್ ತುಂಬ ಪೇನ್ ಬರ್ತಕ್ಕಂಥದ್ದು. ಅಂದರೆ ನಿಮಗೆ ಪೀರಿಯಡಲ್ಲಿ ಯಾವ ಥರ ಪೇನ್ ಬರುತ್ತೆ ಅಂದರೆ ಕಂಟಿನ್ಯೂ ಆಗಿ ಪೇನ್ ಇರುತ್ತೆ. ಬಟ್ ಇದರಲ್ಲಿ ಏನಪ್ಪ ಆಗುತ್ತೆ ಅಂದರೆ ಸ್ವಲ್ಪ ಸ್ವಲ್ಪ ಪೇನ್ ಬರೋದು ಹೋಗೋದು ಆ ಥರ ಆಗ್ತಾ ಇರುತ್ತೆ. ಇದರಲ್ಲಿ ನೀವು ಗೊತ್ತಾಗುತ್ತೆ ಪೀರಿಯಡಲ್ಲಿ ತುಂಬ ಪೇನ್ ಇರುತ್ತೆ, ಕಂಟಿನ್ಯೂ ಆಗಿ ಪೇನ್ ಬರ್ತಾ ಇರುತ್ತೆ. ಬಟ್ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಏನಾಗುತ್ತೆ ಅಂತಂದರೆ ಸ್ವಲ್ಪ ಸ್ವಲ್ಪ ಪೇನ್ ಬರೋದು ಹೋಗೋದು ಆ ಥರ ಆಗುತ್ತೆ. ಇದು ನಿಮ್ಮ ಸೆಕೆಂಡ್ನೇ ಸಿಂಪ್ಟಮ್ಸ್ ಅಂತಲೇ ಹೇಳ್ಬೋದು. ಇನ್ನು ಮೂರನೇ ಸಿಂಪ್ಟಮ್ಸ್ ನೋಡೋದಾತಂದರೆ ವಾಕರ್ಕೆ ಬರೋ ಥರ ಆಗೋದು, ಇಲ್ಲ ವಾಮಿಟ್ ಬರೋ ಥರ ಫೀಲ್ ಆಗುತ್ತಿರುತ್ತೆ ಬಟ್ ವಾಮಿಟ್ ಬರೋದಿಲ್ಲ. ಏನು ತಿಂದರೂ ಒಂಥರ ವಾಮಿಟ್ ಬರೋ ಥರನೇ ಅನಿಸೋದು, ಸೆನ್ಸ್ ಆಗೋ ಥರ ಆಗೋದು, ಊಟ ಕಡಿಮೆ ಹೋಗೋದು, ಇದೆಲ್ಲ ಮೂರನೇ ಸಿಂಪ್ಟಮ್ಸ್ ಆಗಿರುತ್ತೆ. ಕೆಲವೊಬ್ರಿಗೆ ವಾಮಿಟ್ ಬರೋ ಥರ ಆಗುತ್ತೆ, ಕೆಲವೊಬ್ರಿಗೆ ಬರೋದಿಲ್ಲ. ನೆಕ್ಸ್ಟ್ ಸಿಂಪ್ಟಮ್ಸ್ ಏನಪ್ಪ ಅಂತಂದರೆ ಕೆಳ ಹೊಟ್ಟೆ ನೋವು, ಕೆಳಭಾಗದಲ್ಲಿ ಹೊಟ್ಟೆ ತುಂಬ ಪೇನ್ ಬರೋ ಥರ ಆಗ್ತಾ ಇರುತ್ತೆ. ಬಟ್ ಇದು ಪೀರಿಯಡಲ್ಲಿ ಬರುತ್ತಲ್ಲ ನಿಮಗೆ ಹೆವಿ ಪೇನ್ ಆ ಥರ ಬರೋದಿಲ್ಲ, ಸ್ವಲ್ಪ ಸ್ವಲ್ಪ ಪೇನ್ ಬರೋದು ಹೋಗೋದು ಆ ಥರ ಆಗುತ್ತೆ. ಇನ್ನು ಪ್ರೆಗ್ನೆನ್ಸಿ ಅರ್ಲಿ ಸಿಂಪ್ಟಮ್ಸ್ಗೂ ಮತ್ತು ಪೀರಿಯಡ್ ಬರೋ ಸಿಂಪ್ಟಮ್ಸಿಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಇದರಲ್ಲಿ ಸ್ವಲ್ಪ ಸ್ವಲ್ಪ ಬಿಟ್ಟು ಬಿಟ್ಟು ನೋವು ಬರುತ್ತಾ ಇರುತ್ತೆ. ಇದು ನಿಮ್ಮ 4ನೇ ಸಿಂಪ್ಟಮ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಏನಪ್ಪ ಅಂತಂದರೆ ಯೂರಿನೇಷನ್. ಫ್ರೀಕ್ವೆಂಟಾಗಿ ನೀವು ಯೂರಿನಿಗೆ ಹೋಗ್ತಾನೆ ಇರ್ತೀರ. ಬಟ್ ಪೀರಿಯಡ್ ಮಿಸ್ ಆಗೋಕ್ಕಿಂತ ಮುಂಚೆ ನಿಮಗೆ ಈ ಥರ ಅನಿಸಿರೋದಿಲ್ಲ. ಬಟ್ ನಿಮಗೆ ಏನಾದರೂ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋ ಥರ ಇತ್ತಪ್ಪ ಅಂತಂದರೆ ನೀವು ಯೂರಿನೇಷನ್ಗೆ ಆವಾಗವಾಗ ಹೋಗ್ತಾನೆ ಇರೋದು, ಇಲ್ಲ ಯೂರಿನ್ ಬರೋ ಥರ ಆಗೋದು ಈ ಥರ ಆಗ್ತಾ ಇರುತ್ತೆ. ಇದು ನಿಮ್ಮ 5ನೇ ಸಿಂಪ್ಟಮ್ ಆಗಿರುತ್ತೆ. ಇವೆಲ್ಲ ಲಕ್ಷಣಗಳು ಪೀರಿಯಡ್ ಮಿಸ್ ಆಗೋಕ್ಕಿಂತ ಮುಂಚೆ ಕಾಣಿಸ್ಕೊಳ್ತಕ್ಕಂತಹದ್ದು. ನೆಕ್ಸ್ಟ್ ಏನು ಸಿಂಪ್ಟಮ್ಸ್ ಅಪ್ಪ ಅಂತಂದರೆ ನಿಮಗೆ ಏನು ಊಟ ಮಾಡಿದರೂ ಕೂಡ ಡೈಜೆಷನ್ ಆಗ್ತಾನೇ ಇರಲ್ಲ, ಎಲ್ಲ ಎದೆಯಲ್ಲೇ ಇರೋ ಥರ ಆಗೋ ಥರ ಫೀಲ್ ಆಗ್ತಾ ಇರುತ್ತೆ. ಇದು ನಿಮ್ಮ 6ನೇ ಸಿಂಪ್ಟಮ್ಸ್ ಅಂತಲೇ ಹೇಳ್ಬೋದು. ಇನ್ನು ಕೆಲವೊಬ್ಬರಿಗೆ ಕಾನ್ಸ್ಟಿಪೇಷನ್ ಆಗುವಂಥದ್ದು, ಬಾತ್ರೂಮ್ ಸರಿಗೆ ಬರ್ತಾನೆ ಇರೋದಿಲ್ಲ, 2 ದಿನಕ್ಕೆ 3 ದಿನಕ್ಕೆ ಒಂದ್ಸತಿ ಹೋಗ್ತಾ ಇರ್ತಾರೆ. ಇದು ಕೂಡ ಪ್ರೆಗ್ನೆನ್ಸಿಯ ಸಿಂಪ್ಟಮ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಏನಪ್ಪ ಸಿಂಪ್ಟಮ್ ನೋಡೋದು ಅಂತಂದರೆ ಸ್ಪಾಟಿಂಗ್ ಯಾವ ಥರ ಬರುತ್ತೆ ಅಂದರೆ ಇದು ಕೆಲವರಲ್ಲಿ ಕಾಣಿಸ್ಕೊಳ್ಳುತ್ತೆ, ಕೆಲವರಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಎಲ್ಲರಲ್ಲೂ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಬ್ಬರಿಗೆ ಸ್ಪಾಟಿಂಗ್ ಹೇಗಪ್ಪ ಆಗುತ್ತೆ ಅಂತಂದರೆ ಪೀರಿಯಡು ಮಿಸ್ ಆಗಿ ಒಂದು 12-13 ಡೇಸ್ಗೆಲ್ಲ 1-2-3 ಡ್ರಾಪ್ಸ್ ಅಷ್ಟೇ ಪಿಂಕ್ ಕಲರು ಬ್ಲಡ್ ಕಾಣಿಸ್ಕೊಳ್ಳುತ್ತೆ. ಇದರಲ್ಲಿ ಹೆವಿ ಬ್ಲೀಡಿಂಗ್ ಏನೂ ಇರೋದಿಲ್ಲ, ಜಸ್ಟ್ 1-2-3 ಡ್ರಾಪ್ಸ್ ಅಷ್ಟೇ ಪೀರಿಯಡ್ ಆಗಿರ್ತೀರ. ಇದು ಕೂಡ ನಿಮ್ಮ ನೆಕ್ಸ್ಟ್ ಸಿಂಪ್ಟಮ್ ಅಂತಲೇ ಹೇಳ್ಬೋದು. ನಾನು ಹೇಳಿರ್ತಕ್ಕಂಥ ಈ ಎಲ್ಲ ಲಕ್ಷಣಗಳನ್ನು ನೀವು ಯಾವುದೇ ಟೆಸ್ಟಿಂಗ್ ಕಿಟ್ನ ಬಳಸದೆ, ಯಾವ ಡಾಕ್ಟ್ರ್ ಹತ್ರ ಕೂಡ ಹೋಗ್ದೇ ನೀವು ಈಸಿಯಾಗಿ ಮನೆಯಲ್ಲೇ ತಿಳ್ಕೊಬೋದಾಗಿರ್ತಕ್ಕಂತಹ ಲಕ್ಷಣಗಳು. ಐ ಹೋಪ್ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಇದೇ ಥರ ವಿಡಿಯೋಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.